ಇವತ್ತಿನ ವಿಡಿಯೋದಲ್ಲಿ ಭಾರತದ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಾದ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒಂದು ಶ್ರೇಷ್ಠ ಉತ್ಪನ್ನವಾದ ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ನ ಕುರಿತು, ಇದರ ಉಪಯೋಗಗಳು, ಬಳಸುವ ವಿಧಾನ, ಇದನ್ನು ಬಳಸುವುದರಿಂದ ಭೂಮಿಗೆ ಮತ್ತು ಬೆಳೆಗಳಿಗೆ ಆಗುವ ಪ್ರಯೋಜನಗಳು, ಅದರ ಬೆಲೆ, ಹೀಗೆ ಅನೇಕ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋದ ಕೊನೆಯಲ್ಲಿ ಈ ಉತ್ಪನ್ನವನ್ನು ಬಳಸಿ ಒಳ್ಳೆಯ ಇಳುವರಿಯನ್ನು ಪಡೆದುಕೊಂಡ ರೈತರ ಅನುಭವವನ್ನು ಸಹ ತಿಳಿದುಕೊಳ್ಳೋಣ. ವಿಡಿಯೋದಲ್ಲಿ ರೈತರು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಮತ್ತು ಪೋಷಕಾಂಶಗಳು ನಾಶವಾಗುವುದರ ಜೊತೆಗೆ ಮಣ್ಣು ಸಂಪೂರ್ಣವಾಗಿ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಿದೆ. ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಮಣ್ಣು, ನೀರು, ಗಾಳಿ, ಸಸ್ಯವರ್ಗ ಮತ್ತು ಕೃಷಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗುತ್ತಿವೆ. ಇದರಿಂದ ನೇರವಾಗಿ ಮಾನವನ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಸರಿಪಡಿಸಲು ಸಾಧ್ಯವಾಗದಷ್ಟು ಮಲಿನವಾಗಿ ಹೋಗುತ್ತಿವೆ. ಈ ಎಲ್ಲ ಬೆಳವಣಿಗೆಗಳಿಂದ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಹೇಗೆಂದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬೆಲೆ ಏರಿಕೆಯಾಗುವುದರ ಜೊತೆಗೆ ರಾಸಾಯನಿಕ ಬಳಕೆಯಿಂದ ಇಳುವರಿಯಲ್ಲೂ ಸಹ ತುಂಬಾನೇ ಕುಂಠಿತವಾಗುತ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂಬಂತೆ ವೆಸ್ಟೀಜ್ ಕಂಪನಿಯ ಸಾವಯವ ಕೃಷಿ ಉತ್ಪನ್ನಗಳು ತುಂಬಾನೇ ಸಹಕಾರಿಯಾಗಿವೆ. ಬನ್ನಿ, ವೆಸ್ಟೀಜ್ ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ನ ಬಳಕೆಯಿಂದ ಆಗುವ ಲಾಭಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಇದು ರಾಸಾಯನಿಕ ರಹಿತವಾದ ಸಾವಯವ ಕೃಷಿ ಉತ್ಪನ್ನವಾಗಿದೆ. ಇದರಿಂದ ಪರಿಸರಕ್ಕೆ, ಮನುಷ್ಯರಿಗೆ ಹಾಗೂ ಭೂಮಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಮತ್ತು ಜೀವಸತ್ವಗಳನ್ನು ಪೋಷಣೆ ಮಾಡುವುದರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತದೆ. ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ ಸಾವಯವ ಗೊಬ್ಬರವು ಸಸ್ಯಗಳ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ ಮತ್ತು ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಬೆಳೆಗಳ ಇಳುವರಿಯಲ್ಲಿ ಕ್ರಮೇಣವಾಗಿ ಏರಿಕೆಯಾಗುವುದನ್ನು ನಾವು ಕಾಣಬಹುದಾಗಿದೆ. ಹಾಗೂ ಮಣ್ಣಿನ ರಚನೆ, ಮಣ್ಣಿನ ಸಂರಕ್ಷಣೆ, ಗಾಳಿ ಮತ್ತು ನೀರನ್ನು ಹಿಡಿಯುವ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಮಣ್ಣಿನಲ್ಲಿರುವ ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಪರಿಸರಕ್ಕೆ ಮತ್ತು ಮಣ್ಣಿಗೆ ಯಾವುದೇ ರೀತಿಯ ಹಾನಿಯಾಗದೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಲು ಈ ಉತ್ಪನ್ನವು ತುಂಬಾನೇ ಸಹಕಾರಿಯಾಗಿದೆ. ಬನ್ನಿ, ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ ಇದನ್ನು ಬಳಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಇದನ್ನು ಎಲ್ಲ ರೀತಿಯ ಬೆಳೆಗಳಿಗೆ ಬಳಸಬಹುದಾಗಿದೆ. ಹಾಗೆ ಪ್ರತಿ ಎಕರೆಗೆ ಇದನ್ನು 5 ರಿಂದ 8 kgವರೆಗೆ ಮತ್ತು ಕಬ್ಬಿನ ಬೆಳೆಗೆ ಎಕರೆಗೆ 10 kgವರೆಗೆ ಇದನ್ನು ಬಳಸಬಹುದು. ಹಾಗೆ ಅಡಿಕೆ ಮತ್ತು ತೆಂಗಿನ ಮರದಂತಹ ಗಿಡಗಳಿಗೆ ಪ್ರತಿ ಗಿಡಕ್ಕೆ ಅಥವಾ ಪ್ರತಿ ಮರಕ್ಕೆ 100 ರಿಂದ 150 ಗ್ರಾಂ ಅಷ್ಟು ಗೊಬ್ಬರವನ್ನು ಗಿಡದ ಸುತ್ತಲೂ ಹಾಕಬಹುದಾಗಿದೆ. ಜೊತೆಗೆ ನರ್ಸರಿಗಳಿಗೆ ಪ್ರತಿ ಎಕರೆಗೆ 2 ರಿಂದ 5 kgವರೆಗೆ ಈ ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ ಅನ್ನು ಬಳಸಬಹುದಾಗಿದೆ. ನೀವು ಸಾಮಾನ್ಯವಾಗಿ ಬಳಸುವ ಯೂರಿಯೋ, DAPಗಳಂತಹ ಎಲ್ಲ ರೀತಿಯ ಗೊಬ್ಬರಗಳ ಜೊತೆ ಇದನ್ನು ಮಿಕ್ಸ್ ಮಾಡಿ ಬಳಸಬಹುದಾಗಿದೆ. ಈ ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ ಬಳಸುವ ಸೂಕ್ತ ಸಮಯವೆಂದರೆ ಮೊದಲನೇ ಬಾರಿಗೆ ಬೀಜವನ್ನು ಬಿತ್ತನೆ ಮಾಡಿದ ಅಥವಾ ಸಸಿಯನ್ನು ನಾಟಿ ಮಾಡಿದ 10 ದಿನಗಳ ನಂತರ ಮತ್ತು ಎರಡನೆಯ ಬಾರಿಗೆ ಗೊಬ್ಬರವನ್ನು ಹಾಕಿದ 30 ದಿನಗಳ ಬಿಟ್ಟು ಮತ್ತೊಮ್ಮೆ ಗ್ರಾನ್ಯೂಲ್ಸ್ ಗೊಬ್ಬರವನ್ನು ಬಳಸುವುದು ಉತ್ತಮ. ಇಷ್ಟೆಲ್ಲ ಸಹಕಾರಿಯಾಗಿರುವ ಈ ಉತ್ಪನ್ನದ ಬೆಲೆಯನ್ನು ತಿಳಿದುಕೊಳ್ಳೋಣ. ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ ಹೊಂದಿರುವ 5 kg ಪ್ಯಾಕೆಟ್ನ MRP ಬೆಲೆ 700 ರೂಪಾಯಿ ಆಗಿರುತ್ತದೆ. ಇದರ DP ಬೆಲೆ 600 ರೂಪಾಯಿಗಳು ಆಗಿರುತ್ತದೆ. ಬನ್ನಿ ಗೆಳೆಯರೆ, ಕೊನೆಯದಾಗಿ ಈ ಉತ್ಪನ್ನವನ್ನು ಬಳಸಿದ ಕೆಲವು ರೈತರ ಅನುಭವವನ್ನು ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ತಮ್ದು ಯಾವ ಊರು ರೀ? ನಮ್ದು ಬೆಳಗೇರಿ ರೀ. ಹೌದು ಸರ. ತಾಲೂಕು ಮತ್ತು ಜಿಲ್ಲಾ ಯಾದಗಿರಿ. ಹೌದು ಸರ. ಮುಕ್ಕಂ ದೇವಾನ್ ಬೆಳಗೇರಿ, ತಾಲೂಕು ಜಿಲ್ಲಾ ಯಾದಗಿರಿ. ಹೌದು ಸರ. ಇದು ಜೋಳದ ಬೆಳೆಗೆ ಯಾವ ಗೊಬ್ಬರ ಯೂಸ್ ಮಾಡಿದ್ರಿ ಸರ್ ತಾವು? ಅಗ್ರಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರು. ಗ್ರಾನಲ್ ಸರ್. ಗ್ರಾನಲ್. ಎಷ್ಟು ಯೂಸ್ ಮಾಡಿದ್ರಿ ಸರ್? ಈಗ 2 ಪ್ಯಾಕೆಟ್ ಯೂಸ್ ಮಾಡಿದೀವಿ ರೀ. ಒಂದು 2 ಪ್ಯಾಕೆಟ್ ಯೂರಿಯಾ ಜೊತೆ 2 ಪ್ಯಾಕೆಟ್ ಯೂಸ್ ಮಾಡಿದೀವಿ ರೀ. ಸರ್ ಬೆಳೆ ಬಂದ್ಬಿಟ್ಟು ಎಷ್ಟು ತಿಂದಿದ್ದಿದೆ ಸರ್? ಇದು ಸುಮಾರು ಏನಪ್ಪ ಅಂದ್ರೆ 1.5 ತಿಂಗಳಿದೆ ರೀ. ಸರ್ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿದೆ. ಅಗ್ರಿ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಉಪಯೋಗಿಸಿ ತದನಂತರ ಈ ಒಂದು ಬೆಳೆಯನ್ನು ವೀಕ್ಷಣೆ ಮಾಡಿದಾಗ ತುಂಬಾ ಏನಪ್ಪ ಅಂದ್ರೆ ಅತಿ ಶೀಘ್ರದಲ್ಲಿ ದಿನದಿಂದ ದಿನಕ್ಕೆ ಬೆಳವಣಿಗೆ
ಗುಣಮಟ್ಟ ಹೆಚ್ಚುತ್ತಾ ಹೋಗ್ತಾ ಇದೆ. ಹಾಂ ಸರ್. ಮತ್ತು ಈ ಒಂದು ಬೆಳೆಯನ್ನು ನೋಡಿದಾಗ ತುಂಬಾ ಅದೇ ಒಂದು ಗೊಬ್ಬರವನ್ನು ಬೆಳೆಸಬೇಕಂತಕ್ಕಂಥ ಒಂದು ಮನೋಭಾವನೆ ನಮ್ಮ ಹತ್ರನೂ ಬಂದಿದೆ. ಹಾಂ ಸರ್. ನಮ್ಮ ಆಜುಬಾಜು ಹೊಲದವರು ಕೂಡ ಯಾವ ಒಂದು ಗೊಬ್ಬರ ಉಪಯೋಗಿಸಿ ಅಂದಾಗ ಕೇಳಿದಾಗ ಹಾಂ ಸರ್. ನಾವು ಈ ಅಗ್ರಿ ಪ್ರಾಡಕ್ಟ್ ಅನ್ನು ಉಪಯೋಗಿಸ್ರಿ ಅತಿ ಬೇಗ ಏನಪ್ಪ ಬೆಳೆ ಬೆಳೀತಿದೆ ಮತ್ತು ಹೆಚ್ಚು ಕೂಡ ಏನಪ್ಪ ಇಳುವರಿ ಇಳಿತಿದೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ಕೂಡ ನಮ್ಮ ಆಜುಬಾಜು ಅಥವಾ ಮತ್ತು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ರೈತರಿಗೆ ಕೂಡ ಈ ಒಂದು ವಿಚಾರವನ್ನು ತಿಳಿಸಿದೆ ಸರ್. ಹೌದು ಸರ್. ಅಂದರೆ ನೀವು ಮುಂದೆ ಬೇರೆ ರೈತರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬೇರೆ ರೈತರಿಗೆ ಅಂತಂದ್ರೆ ಈ ಒಂದು ಅಗ್ರಿ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಉಪಯೋಗಿಸೋದ್ರಿಂದ ತುಂಬಾ ಇಳುವರಿ ಏನಪ್ಪ ಅಂದ್ರೆ ಚೆನ್ನಾಗಿ ಬರುತ್ತೆ, ಇದನ್ನೇ ಉಪಯೋಗಿಸ್ರಿ ಅಂತಕ್ಕಂಥ ನಾವೇನು ಹೇಳೋದೇನು ಬೇಡ ಸರ್. ಇದು ನಮ್ಮ ಹೊಲಕ್ಕೆ ಬಂದು ಕೆಲವು ರೈತರು ಏನಪ್ಪ ವೀಕ್ಷಣೆ ಮಾಡಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ ಯಾವ ಗೊಬ್ಬರ ಉಪಯೋಗಿಸಿರಿ ಅಂತಕ್ಕಂಥ ಒಂದು ವಿಚಾರವನ್ನು ಅವರಿಗೆ ಕೇಳಿದ್ದಾರೆ ಮತ್ತು ನಮಗನ್ನು ಕೂಡ ಕೇಳಿದ್ದಾರೆ. ಇದೇ ಒಂದು ಪ್ರಾಡಕ್ಟ್ ಏನಪ್ಪ ಅಂದ್ರೆ ನೀವು ಬೆಳೆಸ್ರಿ, ನಿಮ್ಮ ಹೊಲದಲ್ಲಿ ಹೆಚ್ಚು ಏನಪ್ಪ ಇಳುವರಿ ಬರ್ತದೆ ಅಂತಕ್ಕಂಥ ಒಂದು ಭರವಸೆ ಏನಪ್ಪ ಅಂದ್ರೆ ನಾವು ಮೂಡಿಸಿದ್ವಿ ಸರ್. ಓಕೆ ಸರ್. ಅಂದರೆ ವೆಸ್ಟೀಜ್ ಕಂಪನಿ ಮೇಲೆ ನಿಮಗೆ ನಂಬಿಕೆ ಬಂದಿದೆ? ತುಂಬಾ ನಂಬಿಕೆ, ಅಪಾರವಾಗಿರ್ತಕ್ಕಂಥ ನಂಬಿಕೆ ಇದೆ ಸರ್. ವೆಸ್ಟೀಜ್ ಕಂಪನಿ ಏನಪ್ಪ ತುಂಬಾ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ ಏನಪ್ಪ ಅಂತಾರೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಏನಪ್ಪ ಅಂದ್ರೆ ಅದನ್ನ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಏನಪ್ಪ ಅಂದ್ರೆ ರೈತರಿಗೆ ಕೊಡ್ತಾ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸರ್. ಅಂದರೆ ಸರ್ ಆ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಗುಣಮಟ್ಟ ಹೆಚ್ಚಾಗಿದೆ ಸರ್. ಆ ಗೊಬ್ಬರ ಉಪಯೋಗಿಸೋದ್ರಿಂದ ಮೊದಲು ಏನಪ್ಪ ಅಂದ್ರೆ ಇಷ್ಟೊಂದು ಚೆನ್ನಾಗಿ ಏನಪ್ಪ ಅಂದ್ರೆ ಜೋಳ ಅಷ್ಟೊಂದು ನಮ್ಗೆ ಇದು ಕಾಣಿಸ್ತಿಲ್ಲ ಸರ್. ಆ ಗೊಬ್ಬರ ಉಪಯೋಗಿಸಿದ ನಂತರ ಆ ಗೊಬ್ಬರ ನಾವು ಬಳಕೆ ಮಾಡಿದ ನಂತರ ಈ ಜೋಳವನ್ನು ನೋಡಿದಾಗ ಈ ಹೊಲಕ್ಕೆ ಬಂದಾಗ ಏನಪ್ಪ ಅಂದ್ರೆ ಈ ಜೋಳವನ್ನು ಬಿಟ್ಟು ಮನೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಸರ್. ಅಷ್ಟೊಂದು ಖುಷಿ ಆಗಿಬಿಟ್ಟಿದೆ ಸರ್. ತುಂಬಾ ಖುಷಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇದೇ ಗೊಬ್ಬರ ವೆಸ್ಟೇಜ್ ಕಂಪನಿಯ ಗೊಬ್ಬರವನ್ನು ಏನಪ್ಪ ಅಂದ್ರೆ ನಾನು ಬಳಸ್ತಕ್ಕಂಥ ಒಂದು ವ್ಯವಸ್ಥೆನ ನಾನು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇನೆ ಸರ್. ಅಂದ್ರೆ ಮುಂದಿನ ಮುಂಗಾರು ಬೆಳೆಗಳಿಂದ ವೆಸ್ಟೇಜ್ ಕಂಪನಿ ಯೂಸ್ ಮಾಡ್ತಾರೆ ಸರ್. ಇಲ್ಲಿಂದ ಏನಪ್ಪ ಪ್ರಾರಂಭದ ಇಲ್ಲಿ ತನಕ ನಾವು ಯಾವ್ದೋ ಉಪಯೋಗಿಸಿ ಅದು ಸೆಕೆಂಡರಿ, ಬಟ್ ಇದು ನಾವು ವೇಸ್ಟೇಜ್ ಕಂಪನಿಯಲ್ಲಿ ಏನಪ್ಪ ಅಂದ್ರೆ ಭಾಗಿಯಾದ ನಂತರ ಅದರಲ್ಲಿ ಇರ್ತಕ್ಕಂಥ ಗೊಬ್ಬರಗಳಾಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಆಗಿರ್ಬೋದು, ಈಗ ಉಪಯೋಗಿಸಿದ ನಂತರ ಅದರಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಇದೆ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಫಲವತ್ತತೆ ಆಗಿರ್ತಕ್ಕಂಥ ಒಂದು ಇಳುವರಿ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ನಮ್ಗೆ ಏನಪ್ಪ ಅಂದ್ರೆ ಈಗ ಕಾಣ್ತಾ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ನಿಮ್ಮ ಪ್ರೀತಿ ಅಗೇನ್ ಅಂಡ್ ಅಗೇನ್ ಇದನ್ನು ಮಾತಾಡೋದು. ನಾವು ಒಂದು ತಿಂಗಳಿಂದ ನಾವು ಈರುಳ್ಳಿಗೆ ಒಂದು ಅಗ್ರಿ 82 ಮತ್ತು ಅಗ್ರಿ ಗ್ರಾನಲ್ಸ್ನ ಕೊಟ್ಟಿದ್ವಿ. ಸೊ ಇವತ್ತು ರಿಸಲ್ಟ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ಅಮ್ಮವ್ರು ಹೇಳ್ತಾರೆ ಸರ್ ಈ ಥರ ಹೊಲ ಎಲ್ಲೂ ಬಂದಿಲ್ಲ ಅಂತಂದೇಳಿ, ಈ ಊರಲ್ಲಿ ಎಲ್ಲೂ ಬಂದಿಲ್ಲ ಅಂತಂದೇಳಿ. ಇವತ್ತು ನಾವು ಕೊಪ್ಪಳ ಹತ್ರ ಹಿರೇಕಾಸರಕಂಡಿಯಲ್ಲಿ ಹಳ್ಳಿಯಲ್ಲಿದ್ದೀವಿ. ಅಮ್ಮವ್ರ ಬಾಯಿಲೆ ಕೇಳೋಣ, ಅಮ್ಮ ಹೊಲ ಯಾವ ಥರ ಬಂದಿದೆ? ಹೊಲ ಚೆನ್ನಾಗಿ ಬಂದೈತ್ರಿ ಸರ್. ನಮ್ದು ಹೊಲ ಈಗ 2 ಸಲ ಹಾಕಿ ಹೊಡೆದಿವ್ರಿ ನಿಮ್ದು ಎಣ್ಣೆನ. ನಮ್ದು ಹೊಲ ಉಳ್ಳಾಗಡ್ಡಿ ಚೆನ್ನಾಗಿ ಬಂದೈತ್ರಿ, ಪರವಾಗಿಲ್ರಿ. ನಿಮ್ಮೇನು ಗಾಡಿ ಭಾಳ ಅಷ್ಟ ಬೇಕು ನೋಡ್ರಿ ನಮ್ಗೆ. ಹಾಂ ರೈತಮ್ಮ, ಮತ್ತೆ ಮುಂದೆ ಯೂಸ್ ಮಾಡ್ತೀರಮ್ಮ ನಮ್ಮದು? ಯೂಸ್ ಮಾಡ್ತೀವಿ ನಾವು. ನಿಮ್ದು ಮುಂದಾದ್ರೂ ನಾವು ಉಳ್ಳಾಗಡ್ಡಿ ಹಾಕಿದ್ನಪ್ಪ ಅಂದ್ರೆ ನಿಮ್ಮ ಎಣ್ಣೆ ತೊಗೊಂಡು ನಾವು ಯೂಸ್ ಮಾಡ್ತೀವಿ. ಎಸ್, ನೋಡಿರಲ್ಲ ಸ್ನೇಹಿತರೆ, ಸೊ ನಮ್ದು ಜಸ್ಟ್ 2 ಸಲ ಯೂಸ್ ಮಾಡಿದ್ದಕ್ಕೋಸ್ಕರ ಇವತ್ತು ಒಳ್ಳೆ ರಿಸಲ್ಟನ್ನು ತಗೊಂಡಿದ್ದಾರೆ. ಸೊ ನೀವು ನೋಡ್ಬೋದು ಹೊಲ ಯಾವ ಥರ ಬಂದಿದೆ ಅಂತಂದೇಳಿ. ಸರ್ ತೊಗೊಂಬಿಡಿ. ಸೊ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತಂದು ಹೇಳಿದ್ರೆ ಗಡ್ಡೆಗಳು. ಸೊ ಚೆನ್ನಾಗಿ ಬಂದಿದೆ. ಸೊ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾವು ಕೊಪ್ಪಳ ಹತ್ರ ಹಿರೇಕಾಸರಕಂಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಫೂಟ್ ಇದ್ದೇನೆ ನಾನು, 5.5 ಫೂಟ್ ಇದ್ದೇನೆ. 6 ಫೂಟ್ 6.5 ಫೂಟ್ 7 ಫೂಟ್ ಏನಂತಲ್ರಿ ಇದು ಬೆಳೆದಿದೆ. ಏನು ಒಂದು ನೋಡಿ ಎಷ್ಟು ಎತ್ತರ ಇದೆ, ಇದು ಎಷ್ಟು ಎತ್ತರ ಇದೆ, ನಾವು ಅದರಲ್ಲಿ ಕಾಣಲ್ಲ. ಆ ತರ ಬೆಳೆದಿದೆ. ಒಂದೊಂದು ಎಲೆ ಒಂದೊಂದು ಬಡ್ಡೆ ಕೂಡ ಎಷ್ಟು ದೊಡ್ಡದಿದೆ ಇದ್ರದ್ದು. ಅಂದ್ರೆ ಇದು ಏನು ಮಹತ್ವ ಅಂದ್ರ ಇದು ಆರ್ಗ್ಯಾನಿಕ್ ನಮ್ಮ ಅಗ್ರಿ ಗ್ರಾನ್ಯುವಲ್ಸ್ ಇದು. ಆಮೇಲೆ ಇವರು ಏನು ಬಳಸಿದ್ದಾರೆ, ಇದು ಎಕರೆಗೆ 2 ಪಾಕೆಟ್ ಹಾಕಿದ್ದಾರೆ. ಮತ್ತು ಇದು ಅಗ್ರಿ ಹ್ಯೂಮಿಕ್ ಮತ್ತು 82 ಮಿಕ್ಸ್ ಮಾಡಿ ಇವರು ಸ್ಪ್ರೇ ಮಾಡಿದ್ದಾರೆ. ಇದು ಮಾಡಿದ್ರಿಂದ ಈ ತರವಾಗಿ ಬೆಳೆ ಚೆನ್ನಾಗಿ ಬಂದಿದೆ. ಜೀನ ಸಾಬ್ರೆ, ಇದಕ್ಕೆ ನೀವು ಸಂತೋಷ ಆಗಿದೆನಾ? ಸಂತೋಷ. ಇದೇ ರೀತಿ ನೋಡ್ರಿ ಎಲ್ಲ ರೈತರು, ಪಕ್ಕದ ರೈತರು ನೀವು ಹೇಳಿ ಒಳ್ಳೆ ರೀತಿಯಿಂದ ಅವರು ಬೆಳೀಲಿ. ಎಲ್ಲರಿಗೂ ನಾವು ಏನಂತಂದ್ರೆ ಒಳ್ಳೆ ರೀತಿಯಿಂದ ಇದೇ ತರವಾಗಿ ನಮ್ಮ ಆರ್ಗ್ಯಾನಿಕ್ ವೆಸ್ಟೇಜ್ ಕಂಪನಿ ಬೆಳೆಸಲಿ.